ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಒಳಗಿನ ಸತ್ಯ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಕಟ್ಟಿದಂತಹ ಸುಳ್ಳಿನ ಕೋಟೆ ಸಂಪೂರ್ಣವಾಗಿ ಇವತ್ತು ಒಡೆದು ಹೋಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಿಮಗೆ ರಾಹುಲ್ ಇಟಲಿಯ ನಾಯಿ ಕಥೆ ಗೊತ್ತಿದೆ ಅಲ್ವಾ? ಹೇಮಂತ್ ಬಿಸ್ವಾ ಶರ್ಮಾ ಆ ಕಥೆಯನ್ನ ಬಹಳ ವಿಸ್ತಾರವಾಗಿ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಆ ವಿಡಿಯೋವನ್ನ ಇಲ್ಲಿ ನಮಗೆ ಬಳಸ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ಅವರಲ್ಲಿ ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಹೇಮಂತ್ ಬಿಸ್ವಾ ಶರ್ಮಾ ಅವರು ಹೇಳ್ತಾರೆ, ರಾಹುಲ್ ಇಟಲಿ ನಮ್ಮನ್ನ ಅವರ ಮನೆಗೆ ಕರೆಸ್ಕೊಳ್ತಾರೆ, ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಕೂಡ ಕರೆಸ್ಕೊಳ್ತಾರೆ, CP ಜೋಶಿ ಅವರನ್ನ ಕೂಡ ಕರೆಸ್ಕೊಳ್ತಾರೆ. ಈಗ ಅವರು ರಾಜಸ್ಥಾನದ ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ. ಜೊತೆಗೆ ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ದತ್ ಅವರನ್ನು ಕೂಡ ಕರೆಸ್ಕೊಳ್ತಾರೆ. ನಾವು ರೂಮಲ್ಲಿ ಕೂತು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಹೀಗೆ ಮಾತಾಡ್ತಾ ಒಂದು 5 ನಿಮಿಷ ಆಗ್ತಾ ಇದ್ದ ಹಾಗೆ ಅವರ ನಾಯಿ, ರಾಹುಲ್ ಇಟಲಿಯ ನಾಯಿ ಕೂಡ ಒಳಗೆ ಬರುತ್ತೆ. ನಮ್ಮ ಟೇಬಲ್ ಮೇಲೆ ಚಹಾಗೆ ಬಿಸ್ಕೆಟ್ ಇಟ್ಟಿದ್ರಲ್ವಾ, ಆ ಬಿಸ್ಕೆಟ್ ಅನ್ನ ನಾಯಿ ಕೂಡ ತಿನ್ನೋದಕ್ಕೆ ಶುರು ಮಾಡುತ್ತೆ. ನಾನು ನನ್ನ ಜೊತೆಗೆ ಇದ್ದಂತಹ ಮೂವರನ್ನು ಕೂಡ ಹಂಗೆ ನೋಡ್ತೀನಿ. ಬಟ್ ಅವರೆಲ್ಲರೂ ಕೂಡ ಅದೇ ಟೇಬಲ್ ಇಂದ ಅದೇ ಪ್ಲೇಟ್ ಇಂದ ಸುಮ್ಮನೆ ಆ ಬಿಸ್ಕೆಟ್ ಅನ್ನು ತೆಗೆದು ತಿಂತಾ ಇದ್ರು. ನನಗೆ ಅನ್ನಿಸ್ತು, ಬಹುಶಃ ಇವರ ಸಂಸ್ಕೃತಿ ಇದೇ ಇರಬೇಕು, ನಾಯಿಯ ಜೊತೆಗೆ ತಿನ್ನುವಂಥದ್ದು. ಆದ್ರೆ ನಾನು ಹೇಳಿದೆ, ನನಗೆ ಹೀಗೆಲ್ಲ ಆಗಲ್ಲ, ನಾನು ಹೀಗೆ ತಿನ್ನಲ್ಲ. ಸ್ವತಃ ಹೇಮಂತ್ ಬಿಸ್ವಾ ಶರ್ಮಾ ಅವರು ಹೇಳಿರುವಂಥದ್ದು. ಅದಾದ ನಂತರ ಅವರು ಹೊರಗೆ ಬಂದು ನಾನು ನಾಯಿಗಿಂತ ಕಡೆ ಅಲ್ಲ ಅಂತ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ ಬಿಟ್ಟು ಹೊರಗೆ ಬರ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಯಾಕಿದನ್ನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದೇ ಹೇಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧ ಇವತ್ತು ಸೋನಿಯಾ ಇಟಲಿ ಹಾಗೆ ಕಾಂಗ್ರೆಸ್ ತನ್ನ ಸೇಡನ್ನ ತೀರಿಸಿಕೊಳ್ತಾ ಇದೆ. ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ, ಅವರನ್ನ ಕೆಳಗೆ ಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಸಿಕ್ಕಾಕ್ಸೋದಕ್ಕೆ ಅಂತ ಫೇಕ್ ಡಾಕ್ಯುಮೆಂಟ್ ಗಳನ್ನ ತಯಾರಿ ಮಾಡ್ಕೊಳ್ತಾರೆ. ಅಲ್ಲ, ತಯಾರಿ ಮಾಡ್ಕೊಂಡಿದ್ದು ಆಯ್ತು, ಅದು ಫೇಕ್ ಅನ್ನುವಂಥದ್ದು ಪೂರ್ವವಾಗಿ ಅವರ ಮರ್ಯಾದೆ ಹೋಗಿದ್ದು ಆಯ್ತು, ಅದು ಬೇರೆ ವಿಚಾರ ಬಿಡಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀನಿ. ನೋಡ್ಲಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಬಾರಿ ಹೋಗಿ ನೋಡಿ. ವೀಕ್ಷಕರ, ಆಮೇಲೆ ಮತ್ತೊಂದು ಕಡೆ ರಾಹುಲ್ ಇಟಲಿಯ ಭಾಷಣ, ಅದೇ ರೀತಿ ಆ ಭಾಷಣದಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧ ಬಳಕೆ ಮಾಡಿರುವಂತಹ ಭಾಷೆಯನ್ನ ನೀವು ಕೇಳಬೇಕು. ಹೇಮಂತ್ ಬಿಸ್ವಾ ಶರ್ಮಾ ಅದೇ ರೀತಿ ಆತನ ಕುಟುಂಬ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವಂತಹ ಆರೋಪಗಳಿದೆ. ಯಾರು ಹೇಳ್ತಾ ಇರೋದು ಇದನ್ನ? 70 ವರ್ಷಗಳ ಕಾಲ ಭ್ರಷ್ಟಾಚಾರವನ್ನ ಮಾಡಿದಂತಹ ಕಾಂಗ್ರೆಸ್ಸಿನ ನಾಯಕ ಹೇಳ್ತಾ ಇರುವಂತದ್ದು. ಪಾಪ ಬೇಲ್ ಮೇಲೆ ನಾವು ಹೊರಗಿದ್ದೇವೆ ಅನ್ನುವಂಥದ್ದು ರಾಹುಲ್ ಇಟಲಿಗೆ ಆಗಾಗ ಮರ್ತು ಹೋಗುತ್ತೆ ಅಂತ ಅನ್ಸುತ್ತೆ. ಇರ್ಲಿ. ಆಮೇಲೆ ಮುಂದುವರೆಸಿ ಹೇಳ್ತಾರೆ, ನಾವು ಇವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ. ನೀವೇ ನೋಡಿ, ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಒಂದು ಮಾತು ಬರ್ದಿಡ್ಕೊಳ್ಳಿ, ಸತ್ಯ ಗೆಲ್ಲುತ್ತೆ, ಕಾನೂನು ತನ್ನ ಕೆಲಸವನ್ನ ಮಾಡತ್ತೆ. नरेंद्र मोदी कहेगा जंप करो, हेमंता जंप करेगा. नरेंद्र मोदी कहेगा घुटने टेको, हेमंत आपका चीफ मिनिस्टर घुटने टेकेगा. ये आपकी सच्चाई है. असम को दिल्ली से चलाया जा रहा है. असम में कोई कंट्रोल नहीं है. जो अमित शाह चाहता है, जो नरेंद्र मोदी चाहता है, वो असम में होगा, क्योंकि उनका कंट्रोल आपके चीफ मिनिस्टर पे है. मैंने पहले ही कह दिया, जो भी इसने भ्रष्टाचार किया है, आप देखना अभी ये बड़ी बड़ी बातें करता है, चुनाव के बाद ये हाथ जोड़ के हमारे सामने आ जाएगा कांग्रेस पार्टी और माफी मांगेगा. जैसे गौरव ने कहा, माफी से कोई फर्क नहीं पड़ने वाला है. कानून एक्शन लेगा और जो भ्रष्टाचार इसने किया है, इसका नतीजा इसको भुगतना पड़ेगा. ಯಾರು ಹೇಳ್ತಾ ಇರುವಂತದ್ದು? ಪೌರತ್ವದ ವಿಚಾರದಲ್ಲಿ ಕೋರ್ಟ್ ಕಟಕಟೆಯಲ್ಲಿ ನಿಂತಿರುವಂತಹ ರಾಹುಲ್ ಇಟಲಿ ಹೇಳ್ತಾ ಇರುವಂತಹ ಮಾತಿದು. ಇವತ್ತು ರಾಹುಲ್ ಇಟಲಿ ನಾವು ಅಧಿಕಾರಕ್ಕೆ ಬಂದ್ರೆ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಾ ಇರುವಂತ ಈ ಭಾಷೆ ಆಗಿರಬಹುದು, ಈ ರೀತಿಯಾದಂತ ಒಂದು ಟೋನ್ ಆಗಿರಬಹುದು, ಇದು ರಾಜಕೀಯ ವಿರೋಧ ಅಂತ ಅಂದುಕೊಳ್ಬೇಡಿ. ಇದು ಕ್ಲಿಯರ್ ಆಗಿ ವೈಯಕ್ತಿಕ ದ್ವೇಷ. हेमंत तो जो चीफ मिनिस्टर हैं आपके, सिंडिकेट के साथ मिलकर असम को चलाते हैं और देश का सबसे भ्रष्ट ये चीफ मिनिस्टर है. जैसे ही हमारी यहां पे सरकार आएगी ना, ये अभी छाती फैला के घूमता है, इसके मुंह से एक शब्द नहीं निकलेगा, हाथ जोड़ के सामने आ जाएगा. ये मैं जानता हूं इन लोगों को, और इसको कोई माफी नहीं मिलने वाली है. हेमंत शर्मा के खिलाफ कार्रवाई होगी, और ये जो इसने भ्रष्टाचार किया है, इसका नतीजा इसको भुगतना पड़ेगा. मैं आपको बता रहा हूं, इसमें जो घमंड है ये 2 मिनट में निकल जाएगा जिस दिन इसकी सरकार चली जाएगी. ಹಾಗಾದ್ರೆ ನೀವು ಒಂದು ಪ್ರಶ್ನೆಯನ್ನ ಹಾಕಬಹುದು, ಯಾಕೆ
ಸೋನಿಯಾ ಕುಟುಂಬಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ದ್ವೇಷ ಅಂತ? ಪಾಯಿಂಟ್ ನಂಬರ್ 1, ಹಿಮಂತ ಬಿಸ್ವಾ ಶರ್ಮಾ ಗೌರವ್ ಗೊಗೊಯ್ ಅದೇ ರೀತಿ ಆತನ ಪತ್ನಿಯ ಪಾಕಿಸ್ತಾನಿ ಸಂಪರ್ಕಗಳನ್ನ ಸಂಪೂರ್ಣವಾಗಿ ಬಯಲಿಗೆ ಎಳಿತಾರೆ. ಆ ಮೂಲಕ ಕಾಂಗ್ರೆಸ್ಸಿನ ಸತ್ಯ ಏನನ್ನುವಂಥದ್ದನ್ನು ಹೊರಗೆ ಹಾಕ್ತಾರೆ. ಅವರ ಪಾಕ್ ಪ್ರೇಮವನ್ನ ಬಯಲು ಮಾಡ್ತಾರೆ. ಪಾಯಿಂಟ್ ನಂಬರ್ 2, ಕಾಂಗ್ರೆಸ್ ಇಷ್ಟು ವರ್ಷಗಳಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಂಥ ಅವರ ಆಸ್ತಿಯನ್ನ, ಅಂದ್ರೆ ಅವರ ಆಸ್ತಿ ಅಕ್ರಮ ಬಾಂಗ್ಲಾದೇಶಿ ಮಿಯಾ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಹಿಮಂತ ಬಿಸ್ವಾ ಶರ್ಮಾ ಬಯಲಿಗೆ ಎಳಿತಾರೆ. ಪಾಯಿಂಟ್ ನಂಬರ್ 3, ದಶಕಗಳ ಕಾಲ ಅಕ್ರಮವಾಗಿ ಬಂದಂಥವರನ್ನ ಕಾಪಾಡಿಕೊಳ್ಳುವಂಥದ್ದು, ಲೋಯರ್ ಅಸ್ಸಾಮನ್ನ ಡೆಮೋಗ್ರಾಫಿಕ್ ಟೈಮ್ ಬಾಂಬ್ ಆಗಿ ಮಾಡುವಂಥದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಕೇವಲ ತನ್ನ ಮತವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಇದನ್ನ ಹಿಮಂತ ಬಿಸ್ವಾ ಶರ್ಮಾ ಅವರು ಹೊರಗೆ ಎಳಿತಾರೆ, ಬಯಲು ಮಾಡ್ತಾರೆ, ಅದರ ವಿರುದ್ಧ ಹೋರಾಟವನ್ನ ಕೂಡ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ನಂಬರ್ 4, ನಿಮಗೆ ಆರಂಭದಲ್ಲಿ ನಾನು ಕೊಟ್ಟಿದ್ದೀನಿ ಕಾರಣ. ಹಿಮಂತ ಬಿಸ್ವಾ ಶರ್ಮಾ ಅವರು ಓಪನ್ ಆಗಿ ರಾಹುಲ್ ಇಟಲಿ ಬಗ್ಗೆ ವರ್ಷಗಳಿಂದ ಕಟ್ಟಿದ್ದಂತಹ ಒಂದು ಇಮೇಜ್ ಏನಿತ್ತು ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಒಡೆದು ಹಾಕ್ತಾರೆ. ಅವ್ರು ಏನು, ಅವ್ರಗಳ ಮನಸ್ಥಿತಿ ಏನು, ಎಲ್ಲವನ್ನೂ ಕೂಡ ಬಯಲು ಮಾಡ್ತಾರೆ. ಅದಕ್ಕೆ ಅಲ್ವಾ ಹಿಮಂತ ಬಿಸ್ವಾ ಶರ್ಮಾ ಅವರು ಡೈರೆಕ್ಟ್ ಆಗಿ ಹೇಳಿದ್ದು, ಕಾಂಗ್ರೆಸ್ ನಾಯಕರಿಗೆ ಸೋನಿಯಾ ಕುಟುಂಬ ನೀಡುವಂತಹ ಗೌರವ ಆಗಿರಬಹುದು, ಮೌಲ್ಯ ಆಗಿರಬಹುದು, ಅದು ನಾಯಿಗಿಂತ ಕಡೆ ಅಂತ. ಹಾಗಾಗಿ ಇವತ್ತು ನಾವು ನೋಡ್ತಾ ಇರುವಂತಹ ಇಟಲಿ ಕುಟುಂಬದ ಈ ಒಂದು ಭಾಷೆ ಆಗಿರಬಹುದು, ಈ ಒಂದು ವರ್ತನೆ ಆಗಿರಬಹುದು, ಇದೇನು ಹೊಸದಲ್ಲ. ಮೊದಲು ನಾಟಕವನ್ನ ಮಾಡ್ತಾ ಇದ್ರು, ಈಗ ಅವರ ನಿಜವಾದಂತಹ ಮುಖವಾಡ ಕಳಚಿ ಬಿದ್ದಿದೆ ಅಷ್ಟೇ. ವೀಕ್ಷಕರಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸೋನಿಯಾ ಕುಟುಂಬವನ್ನ ಯಾರೆಲ್ಲ ಎದುರು ಹಾಕೊಳ್ತಾರೋ, ಸೋನಿಯಾ ಕುಟುಂಬದ ವಿರುದ್ಧ ಯಾರೆಲ್ಲ ಎದ್ದೇಳ್ತಾರೋ, ಸೋನಿಯಾ ಕುಟುಂಬಕ್ಕೆ ಯಾರು ಸವಾಲನ್ನ ಹಾಕಿ ಹೋಗ್ತಾರೋ ಅವರೆಲ್ಲರ ಜೊತೆಗೂ ಕೂಡ ಇವತ್ತು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಏನಾಗ್ತಾ ಇದೆಯೋ ಅದೇ ರೀತಿ ಆಗಿದೆ. ಫಾರ್ ಎಕ್ಸಾಂಪಲ್, VP ಸಿಂಗ್ ಅವರನ್ನು ತಗೊಳ್ಳಿ. ಬೋಫೋರ್ಸ್ ಹಗರಣವನ್ನ, ಆ ಪ್ರಕರಣವನ್ನ ಹೊರಗೆ ಎಳಿತಾರೆ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಅದಕ್ಕೆ ಹೆದರಿ ಈ ಸೋನಿಯಾ ಇಟಲಿ ಏನ್ ಮಾಡ್ತಾರೆ, ಅವರನ್ನ ದೇಶದ್ರೋಹಿ ಅಂತ ಕರೆದು ಪಕ್ಷದಿಂದಾನೇ ಹೊರಗೆ ಹಾಕ್ತಾರೆ. ಅಷ್ಟೇ ಅಲ್ಲ, ಅವತ್ತು ಕೂಡ ಹಿಮಂತ ಬಿಸ್ವಾ ಶರ್ಮಾ ಅವರು ಇವತ್ತು ಮಾಡ್ತಾ ಇರೋ ಹಾಗೆ ಅವರು ಪಾಸ್ಪೋರ್ಟ್ ಫೋರ್ಜರಿ ಅನ್ನುವಂತ ಸುಳ್ಳು ಕಥೆಯನ್ನ ಕಟ್ಟುತ್ತಾರೆ. ನಕಲಿ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ಇನ್ನು ಕೃತಕ ಪಾಸ್ಪೋರ್ಟ್ ಡೀಟೇಲ್ಸ್ ಆಗಿರಬಹುದು, ಅಂದ್ರೆ ಒಟ್ಟಲ್ಲಿ ರಾಜೀವ್ ಗಾಂಧಿಯ ಭ್ರಷ್ಟಾಚಾರವನ್ನ ಹೊರಗೆ ಎಳೆದಿದ್ದಕ್ಕೆ, ಅದನ್ನ ಪ್ರಶ್ನಿಸಿದ್ದಕ್ಕೆ ಅವತ್ತಿನ ಪ್ರಧಾನಿ ಆಗಿದ್ದಂತಹ VP ಸಿಂಗ್ ಅವರನ್ನ ಸಂಪೂರ್ಣವಾಗಿ ಕೆಳಗೆ ಹಾಕುವಂತಹ ಪ್ರಾಯೋಜಿತ ದಾಳಿಯನ್ನ ಮಾಡ್ತಾರೆ. ಅದರ ಕೊನೆಗೆ CBI ತನಿಖೆ ಆಗುತ್ತೆ, ಇದೆಲ್ಲವೂ ಕೂಡ ಫೇಕ್ ಅನ್ನುವಂಥದ್ದು ಬಯಲಾಗುತ್ತೆ. ಸೋನಿಯಾ ಕಾಂಗ್ರೆಸ್ ಅವಮಾನಕ್ಕೆ ಒಳಗಾಗ್ತಾರೆ. ಇನ್ನು ಎಕ್ಸಾಂಪಲ್ ನಂಬರ್ 2, ಅವತ್ತು ಪ್ರಧಾನಮಂತ್ರಿ ಆಗಿದ್ದಂತಹ PV ನರಸಿಂಹರಾವ್ ಜೊತೆಗೆ ಕೂಡ ಸೋನಿಯಾ ಇಟಲಿ ಇದೇ ರೀತಿಯಾಗಿ ವರ್ತಿಸಿದ್ರು. ಸೋನಿಯಾ ಇಟಲಿ ಅವರು ಯಾರು PV ನರಸಿಂಹರಾವ್ ಒಬ್ರು ಪ್ರಧಾನಿ ಆಗಿದ್ರು ಕೂಡ ಪ್ರತಿದಿನ ಅವರು 10 ಜನಪಥಕ್ಕೆ ಬಂದು ಹಾಜರಿಯನ್ನು ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ರು. PV ನರಸಿಂಹರಾವ್ ಅದನ್ನ ನಿರಾಕರಿಸಿದ್ದಕ್ಕೆ ಅವರ ಜೊತೆಗೂ ಕೂಡ ಒಂದು ರೀತಿಯಾಗಿ ಕೆಟ್ಟದಾಗಿ ನಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರ ಸಾವಿನ ನಂತರ ಕೂಡ ಸೋನಿಯಾ ಇಟಲಿ ಅವಮಾನವನ್ನ ಮಾಡ್ತಾರೆ. ಸೋನಿಯಾ ಇಟಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನ AICC ಮುಖ್ಯ ಕಚೇರಿ ಒಳಗೆ ಬಿಡೋದಿಲ್ಲ. PV ನರಸಿಂಹರಾವ್ ಅವರ ಮಗ ಅವರ ತಂದೆಯ ಪಾರ್ಥಿವ ಶರೀರವನ್ನ ಇಡೋದಕ್ಕೆ ಅಂತ ಅಲ್ಲಿಗೆ ಬಂದಾಗ ಕಾಂಗ್ರೆಸ್ ತನ್ನ ಮುಖ್ಯ ಕಚೇರಿಯ ಗೇಟ್ಗಳನ್ನ ಮುಚ್ಚಿಸ್ತಾರೆ. ಯಾರು? ಸೋನಿಯಾ ಇಟಲಿ. ಕೊನೆಗೆ ಅವರ ತಂಡದ ಒತ್ತಡದಿಂದ ಪಾರ್ಥಿವ ಶರೀರವನ್ನ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಬಲವಂತ ಮಾಡಲಾಗತ್ತೆ. ಅಂದ್ರೆ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಮೇತ ಅವತ್ತು ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದು ಸೋನಿಯಾ ಇಟಲಿ ಕುಟುಂಬದ ನಿಜ ಬಣ್ಣ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಕಾಂಗ್ರೆಸ್ ಮಾಡಿದ್ದು ಇದನ್ನೇ ಮಾಡಿದ್ದು. ಇವತ್ತು ಸಂವಿಧಾನ ಅಂತ ಹೇಳ್ಬಹುದು, ಅಥವಾ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ಓಡಾಡಬಹುದು, ಅದು ಶೋ ಆಫ್ಗೋಸ್ಕರ ಅಥವಾ ತಮ್ಮ ರಾಜಕೀಯಕ್ಕೋಸ್ಕರ. ಆದ್ರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಸೋನಿಯಾ ಇಟಲಿ ಅವರು ಮಾಡಿದ್ದೇನು? ಇದನ್ನೇ ತಾನೆ. ಕಾಂಗ್ರೆಸ್ ಕೂಡ ಮಾಡಿದ್ದು ಇದನ್ನೇ ತಾನೆ. ಹಿಸ್ಟ್ರಿ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ ಆಗಾಗ, ಇರ್ಲಿ. ಹಾಗಾಗಿ ಯಾರೇ ಆಗಿರ್ಲಿ, ಅದು VP ಸಿಂಗ್ ಅವರೇ ಆಗಿರ್ಲಿ, PV ನರಸಿಂಹರಾವ್ ಅವರೇ ಆಗಿರ್ಲಿ, ಹಿಮಂತ ಬಿಸ್ವಾ ಶರ್ಮಾ ಅವರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಸೋನಿಯಾ ಇಟಲಿ ಕುಟುಂಬಕ್ಕೆ ಯಾರಾದ್ರೂ ಸವಾಲನ್ನ ಹಾಕಿದ್ರೆ, ಸೋನಿಯಾ ಕುಟುಂಬವನ್ನ ಓಪನ್ ಆಗಿ ವಿರೋಧ ಮಾಡಿದ್ರೆ ಅಂಥವರಿಗೆ ಇದೇ ರೀತಿ ಸೇಡು ತೀರಿಸ್ಕೊಳ್ಳೋದಕ್ಕೆ ಬರ್ತಾರೆ.
ಅವರನ್ನ ಕೆಳಗೆ ಹಾಕೋದಕ್ಕೆ ಸರ್ವ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಅದಕ್ಕೀಗ ಹೇಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧ ಕೂಡ ಕಾಂಗ್ರೆಸ್ ಫೇಕ್ ಡಾಕ್ಯುಮೆಂಟ್ ಗಳನ್ನ ಬಳಸಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಫೇಲ್ಡ್. ಸತ್ಯ ಏನನ್ನುವಂಥದ್ದು ಗೊತ್ತಾಗಿದೆ. ಅಂಡ್ ಇನ್ನೊಂದು ವಿಚಾರ, ಆ ಸುಳ್ಳು ಆರೋಪವನ್ನ ಮಾಡಿ ಸಿಕ್ಕಿ ಬಿದ್ದಿರುವಂತಹ ಪವನ್ ಖೇರಾ ಇದ್ದಾರಲ್ವಾ, ಅವರ ಮನೆಗೆ ದೆಹಲಿ ಪೊಲೀಸರ ಜೊತೆಗೆ ಅಸ್ಸಾಂ ಪೊಲೀಸ್ ಕೂಡ ಬಂದಿದ್ದಾರಂತೆ ಹುಡ್ಕೊಂಡು ಅವರನ್ನ ವಿಚಾರಿಸ್ಕೊಂಡು ಹೋಗೋದಕ್ಕೆ. ಬಟ್ ಪಾಪ ಖೇರಾ ಸಾಹೇಬ್ರು ಮನೆಯಿಂದ ಓಡ್ ಹೋಗ್ಬಿಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಆದ್ರೆ ಕೊನೆಯದಾಗಿ ಕಾಂಗ್ರೆಸ್ ಒಂದು ವಿಚಾರವನ್ನ ಮರೆತಿರಬಹುದು, ಆದ್ರೆ ನೆನಪು ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಏನು ಇದು 1980ರ ದಶಕ ಅಲ್ಲ, ಆ ಟೈಮ್ ಮುಗಿದು ಹೋಗಿದೆ. ಆ ಸಮಯದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಫ್ಯಾಕ್ಟ್ ಚೆಕಿಂಗ್ ಇರಲಿಲ್ಲ, ಮೇನ್ ಆಗಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ತಮಗೆ ಬೇಕಾದ ಹಾಗೆ ಸುಳ್ಳುಗಳನ್ನು ಹಬ್ಬಿಸ್ತಾ ಇತ್ತು, ತಮಗೆ ಬೇಕಾದ ಹಾಗೆ ತಮ್ಮ ಬಗ್ಗೆ ಹೇಳಿಕೊಳ್ತಾ ಇದ್ರು. ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಆರಾಮ್ಸೆ ಆಡಳಿತವನ್ನ ಮಾಡ್ತಾ ಇದ್ರು. ಬಟ್ ಈಗ ಆ ಯುಗ ಮುಗಿದು ಹೋಗಿದೆ. ಇವತ್ತು ನೀವು ಯಾವುದೇ ಸುಳ್ಳು ಆರೋಪವನ್ನ ಮಾಡಿದ್ರು ಕೂಡ, AI ಅನ್ನ ಬಳಸ್ಕೊಂಡು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ವಿದಿನ್ ಸೆಕೆಂಡ್ಸ್ ಅದನ್ನ ಬಯಲು ಮಾಡ್ತಾರೆ. ಎಲ್ಲರ ಕೈಯಲ್ಲೂ ಇವತ್ತು ಸ್ಮಾರ್ಟ್ ಫೋನ್ ಇದೆ ರೀ. ಹಾಗಾಗಿ ಸತ್ಯ ಬೆರಳ ತುದಿಯಲ್ಲೇ ಇರುತ್ತೆ. ಆಮೇಲೆ ಅವತ್ತು VP ಸಿಂಗ್ ಅವರ ಮೇಲೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ ಅವರ ಮೇಲೆ ದಾಳಿಯನ್ನ ಮಾಡಿದಾಗ ಪಾಪ ಅವರು ಒಬ್ಬರೇ ಇದ್ರು, ಅವರಿಂದ ಏನು ಮಾಡೋಕ್ಕಾಗಲಿಲ್ಲ. ತನಿಖೆ ಆಗೋ ತನಕ ಕಾಯಬೇಕಾಗಿತ್ತು. ಆದ್ರೆ ಇವತ್ತು ಹೇಮಂತ ಬಿಸ್ವಾ ಶರ್ಮಾ ಅವರು ಒಬ್ಬರಲ್ಲ, ಅವರಿಗೆ ಇಡೀ ಅಸ್ಸಾಂ ಬೆಂಬಲವಾಗಿ ನಿಂತಿದೆ, ಇಡೀ ದೇಶದ ಜನ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಎಲ್ಲ ಸುಳ್ಳುಗಳಿಗೆ, ಈ ಎಲ್ಲ ಸೇಡಿಗೆ ಉತ್ತರ ಇನ್ನು ಕೆಲವು ದಿನಗಳಲ್ಲಿ ಅಸ್ಸಾಂನ ಜನತೆ ಕೊಟ್ಟೇ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಏನಾಗುತ್ತೆ ಅಂತ ಕಾದು ನೋಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.